ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಟ್ ಪೆಟಲ್ ವ್ಲಾಗ್ಸ್. ಸೊ ಇವತ್ತು ನನ್ನ ಇಂಟರ್ನಲ್ಸು ಹೇಗಿರುತ್ತೆ ಇವತ್ತಿನ ದಿವಸ ಅಂತ ನೋಡೋಣ. ಬೆಳಗ್ಗೆ ಲೈಕ್ 4 o'clock ಎದ್ದಿದೆ. ನಾನೇನು ಓದಿಲ್ಲ, ಸ್ವಲ್ಪ ಓದಿದ್ದೀನಿ. ನನಗೇನೂ ಗೊತ್ತಿಲ್ಲ. ಕೆಮಿಸ್ಟ್ರಿ ನಮಗೆ ಒಂದೇ ಇಂಟರ್ನಲ್ ಇದೆ ಈ ಸತಿ. ಸೊ ಹೇಗೆ ಬರೀತೀನಿ ಅಂತ ನೋಡೋಣ. ನಾನು ಇಲ್ಲೇ ಮಲ್ಕೊಂಡಿದ್ದೆ ಈ ರೂಮಲ್ಲಿ ಕಾಟಿಲ್ಲ. ಆ್ಯಕ್ಚುಲಿ ತುಂಬ ಶೆಕೆ ಇದೆ ಅಂತ ನಾನು ನಮ್ಮ ಅಪ್ಪ ಅಮ್ಮ ನನ್ನ ತಂಗಿ ಎಲ್ಲ ಒಟ್ಟಿಗೆ ಮಲಗ್ತೀವಿ. ಸೊ ಇವತ್ತು ಓದೋಕ್ಕಿತ್ತು, ಏನೂ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಹೇಗೆ ನಡೆಯುತ್ತೆ ಎಕ್ಸಾಮ್ ನೋಡೋಣ. ಗೊತ್ತಿಲ್ಲ ಹೇಗೆ ನಡೆಯುತ್ತೆ ಅಂತ. ನೋಡೋಣ ಹೇಗಿರುತ್ತೆ ಇವತ್ತಿನ ಡೇ ಅಂತ. ಸೊ 2 ಇಂಟರ್ನಲ್ಸ್ ಇದೆ. ಕೆಮಿಸ್ಟ್ರಿ ಪೇಪರ್ 7, ಪೇಪರ್ 8 ಅಂತ. ಅದ್ರ ಮಧ್ಯೆ ಒಂದು 3 hours ಗ್ಯಾಪ್ ಇದೆ. ಆ 3 hours ಗ್ಯಾಪಲ್ಲಿ ಪೇಪರ್ 8 ಓದೋಣ. ಭಾಳ ಟಫ್ ಇದೆ ಈ ಸತಿ ಕೆಮಿಸ್ಟ್ರಿ. 5th ಸೆಮ್ಮು ಟಫ್ ಇತ್ತು, ಎಲ್ಲ ಸೆಮ್ಮು ಟಫ್ ಇತ್ತು, ಏನು ಮಾಡೋಕ್ಕಾಗಲ್ಲ. ಸೊ ಲೆಟ್ಸ್ ಕ್ರ್ಯಾಕ್ ದಿಸ್. ಉಪ್ಪು ನೋಡು, ಆಮೇಲೆ ಈ ಬದನೆಕಾಯಿ ಕಲಿಸ್ಬೇಕು ಉಪ್ಪು ಹಾಕಿ. ಕರೆಕ್ಟ್ ಇದೆ. ಉಪ್ಪು ಹಾಕ್ಬೇಕಾ? ಇಲ್ಲ, ಕರೆಕ್ಟ್ ಇದೆ. ನಾನು ಉಪ್ಪು ಜಾಸ್ತಿ ತಿಂತೀನಿ, ಅದಕ್ಕೆ ನಮ್ಮ ಅಜ್ಜಿ ಹಂಗೆ ಹೇಳ್ತಾ ಇದ್ದಾರೆ. ಓ ಸಾಕೋ, ಬರೀ ಬದನೆಕಾಯಿ ಹಾಕಿದ್ರು. ಟಿಟಿನ್ ನಂಬಿರಾಮ್. ಹಂಗೆ ಬರ್ತದೆ, ಚೆನ್ನಾಗಿದೆ ಅಜ್ಜಿ. ಕರೆಕ್ಟ್ ಉಪ್ಪಿಡಿದೆ, ನಂಗೆ ಇಷ್ಟ. ಹಂಗೆ ಬರ್ತದೆ. ನಾನೀಗ 9 ಗಂಟೆಗೆ ಹೊರಡಬೇಕು. ಸೊ ನಾನು ಹೇರೆಲ್ಲ ಡ್ರೈ ಮಾಡಿಕೊಂಡು ನಾನು ಬುಕ್ಸೆಲ್ಲ ಎತ್ತಿಟ್ಕೊಂಡು. ಯಾರು ಬಂದಿದ್ದಾರೆ ನೋಡಿ. ಹಾಯ್ ಹಾಯ್. ಈ ನಮ್ಮ ಬೈರ ಹೆಂಗಂದರೆ ನನ್ನ ಕ್ರೈಮ್ ಪಾರ್ಟ್ನರನು. ಕೊದ್ದ ಐಸ್ಕ್ರೀಮ್ ತಿನ್ಬೇಕಾದ್ರೆ ಸ್ವಲ್ಪ ತಿಂತಾರೆ. ಅವನು ನನಗೆ ಆಯಿತಾ, ಈಸ್ ಮೈ ಕ್ರೈಮ್ ಪಾರ್ಟ್ನರ್. ಬಟ್ ಅವನಿಗೆ ನಮ್ಮ ಮನೇಲಿ ಜಾಸ್ತಿ ಇಷ್ಟ ಇರೋದಂದರೆ ನಮ್ಮ ಅಪ್ಪ ಅಮ್ಮನೇ. ಇನ್ನೂ ಹೆಚ್ಚಾಗಿ ನಮ್ಮ ಅಪ್ಪ ಇಷ್ಟ ಅವನಿಗೆ. ನಾವಿಬ್ಬರು ಇಷ್ಟನೇ ಇಲ್ಲ, ನಾನು ಅಂತಂದರೆ. ಸೊ ರೆಡಿಯಾಗಿ ಸಿಗ್ತೀನಿ. ಇಲ್ಲಿ ನೀವು ನೋಡ್ತಿರ್ಬೋದು, ನಾನು ಓದ್ಕೊಂಡು ಬಸ್ಸಲ್ಲಿ ಹೋಗ್ತಾಯಿದ್ದೀನಿ. ನಾನು ಬಸ್ಸಲ್ಲಿ ಹೋಗೋದೇ ಕಂಫರ್ಟಬಲ್, ಯಾಕಂದರೆ ಬಸ್ಸಲ್ಲಿ ಓದ್ಕೊಳ್ತಾ ಹೋಗ್ಬೋದು. ಬಟ್ ತುಂಬ ಗಿಜಿ ಅನ್ನೋ ಸೌಂಡ್ ಇತ್ತು ಅಂತ ನಾನು ಮ್ಯೂಟ್ ಮಾಡಿ ಹೇಳ್ತೀನಿ. ಬಟ್ ಅಲ್ಲಿ ಹೇಳ್ತಿರೋದು, ನಾನು ಏನು ಹೇಳ್ತಿರೋದು ಅಲ್ಲಿ ಕೇಳಿಸ್ತಿರ್ಲಿಲ್ಲ. ಹಾಗಾಗಿ ಸೊ ಈ ವಿಡಿಯೋದು ಶೌಟೌಟ್ ಬಂದುಬಿಟ್ಟು ಇವತ್ತು ಸ್ನೇಹ ಪಿ ಅಂತ. ಶಿ ಈಸ್ ಮೈ ಫ್ರೆಂಡ್. ಅವಳು ನನ್ನ ಹೈಸ್ಕೂಲ್ ಫ್ರೆಂಡ್. ಥ್ಯಾಂಕ್ ಯು ಸೋ ಮಚ್ ಸ್ನೇಹ. ಹೀಗೆ ಎಲ್ಲರೂ ನನ್ನ ಸಪೋರ್ಟ್ ಮಾಡ್ತೀರಿ. ಮುದ್ದುವರೆಗಿನಿ, ಮುದ್ದಾದ ಮಗುನಿ, ಮುದ್ದುವರೆಗಿನಿ. ಸೊ ನನ್ನ ಇಂಟರ್ನಲ್ಸ್ ಎಲ್ಲ ಆಯಿತು. ನನ್ನ ಇಂಟರ್ನಲ್ಸ್ ಆಗಿದ್ದೊಂದು ಡೇ ಆದಮೇಲೆ ನಾನು ಸಾಯಿಬಾಬಾನ ಟೆಂಪಲ್ಗೆ ಹೋಗಿದ್ದೆ. ನಾನು ಆ್ಯಕ್ಚುಲಿ ಥರ್ಸ್ಡೇ ಹೋಗಿಲ್ಲ, ನಾನು ವೆಡ್ನಸ್ಡೇ ಹೋಗಿದ್ದೀನಿ. ಥರ್ಸ್ಡೇ ನಮಗೇನು ವರ್ಕ್ ಇತ್ತು ಕಾಲೇಜಲ್ಲಿ, ಹಂಗಾಗಿ ಹೋಗೋಕ್ಕಾಗಲ್ಲ ಅಂತಲೇ ನಾವು ವೆಡ್ನಸ್ಡೇ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು, ತುಂಬ ಪೀಸ್ಫುಲ್ ಅನಿಸ್ತು. ಸೊ ನಾನು ನನ್ನ ಫ್ರೆಂಡ್ ಇಬ್ಬರೇ ಹೋಗಿದ್ವಿ. ಹೇಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತ ಶೇರ್ ಮಾಡ್ತೀನಿ ಈ ವಿಡಿಯೋನೇ. ಹೀಗೆ ಮುಂದಕ್ಕೆ ನೋಡ್ತೀರಿ. ಸೊ ಸಾಯಿಬಾಬಂಗೆ ತುಂಬ ಪ್ರಿಯವಾದದ್ದು ಅಂದರೆ ಪಾರ್ಲೆಜಿ ಬಿಸ್ಕೆಟ್. ಸೊ ನಾನು ಯಾವಾಗಲೂ ಸಾಯಿಬಾಬನ ದೇವಸ್ಥಾನಕ್ಕೆ ಅದನ್ನು ತೊಗೊಂಡು ಹೋಗ್ತೀನಿ. ಅದು ಮತ್ತು ರೋಸ್ ಹೂವು ಈಸ್ ಮಸ್ಟ್. ಸೊ ಇದು ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ಅವಾಗೆಲ್ಲ ಚೆನ್ನಾಗಿತ್ತು. ಇದನ್ನ ಮೇ ಬಿ ಮಾಡಿದ್ದಾರೆ ಅನ್ಸುತ್ತೆ. ನಾನು ಇವಾಗ ನೋಡ್ತಿರೋದು. ಚೆನ್ನಾಗಿದೆಯಲ್ಲ. ನಾರ್ತ್ ಇಂಡಿಯನ್ ಟೆಂಪಲ್ ಅಲ್ಲ, ಹೋಗಿಲ್ಲ ನಾರ್ತ್ ಇಂಡಿಯಾಗೆ. ಚೆನ್ನಾಗಿದೆ. ಇದು ಕೃಷ್ಣ ತುಳಸಿ ಅಂತ ಅಂತಾರೆ. ನನಗೆ ಗೊತ್ತಿರೋ ಹಾಗೆ ಇದು ಕರೆಕ್ಟ್ ಆಗಿದ್ದರೆ ಕಮೆಂಟ್ ಮಾಡಿ.
ಇದು ಕೃಷ್ಣನ ಕಲರ್ ಇರುತ್ತೆ ಅಂತ ಕೃಷ್ಣ ತುಳಸಿ ಅಂತ ಅಂತಾರೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು, ತುಂಬ ದೇವಸ್ಥಾನ ಚೆನ್ನಾಗಿತ್ತು. ಸಮ್ಮರ್ ಆಗಿರೋದಕ್ಕೆ ಸ್ವಲ್ಪ ಅಲ್ಲಿ ಗಿಡಗಳೆಲ್ಲ ಸ್ವಲ್ಪ ಬಾಡಿ ಏನೋ ಅಷ್ಟು ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಿಲ್ಲ, ಯಾಕಂದರೆ ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿದೆ, ಅಲ್ಲೆಲ್ಲ ಇನ್ನೂ ಕಟ್ತಾ ಇದ್ದಾರೆ. ಇಲ್ಲಿನ ಆರ್ಕಿಟೆಕ್ಚರ್ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ವಾಟರ್ ಫ್ಲೋ ಮಾಡೋಕ್ಕೋಸ್ಕರ ಅಂತಲೇ ಆ ಫೌಂಟೇನ್ ಥರದ್ದು ಹಾಕಿದ್ರು, ಬಟ್ ಆ ವಾಟರ್ ಫ್ಲೋಗೆ ಬಿಟ್ಟಿರಲಿಲ್ಲ. ನಂಗೆ ಗೊತ್ತಿಲ್ಲ ಅದು ವರ್ಕಿಂಗಲ್ಲಿ ಇದೆಯೋ ಇಲ್ವೋ ಅಂತ. ಬಟ್ ಇದು ದೇವಸ್ಥಾನ ನೋಡಿದ್ಮೇಲೆ ನನಗೊಂದು ಫೀಲ್ ಆಯ್ತಂದರೆ ಲೈಕ್ ತುಂಬ ಪೀಸ್ ಆಗಿದೆ. ನನಗೆ ತುಂಬ ಇಷ್ಟ ಸಾಯಿಬಾಬಾ ಅಂದರೆ. ನಿಮಗೆ ಯಾವ ದೇವ್ರು ಇಷ್ಟ ಅಂತ ಕಮೆಂಟ್ ಮಾಡಿ, ನೀವು ಯಾವ ದೇವರು ಭಕ್ತರು ಅಂತ. ಹಾಗೆ ಈ ದೇವಸ್ಥಾನ ನಮ್ಮ ಶಿವಮೊಗ್ಗದಿಂದ ಒಂಚೂರು ದೂರ ಅಷ್ಟೇ. ಇದು ಬಿದ್ರೆ ಅನ್ನೋ ಊರಲ್ಲಿ ಇತ್ತು. ನಾವು ಬಸ್ಸಲ್ಲಿ ಬಂದಿದ್ವಿ, ನಾವು ಓನ್ ವೆಹಿಕಲಲ್ಲಿ ಬಂದಿಲ್ಲ, ಯಾಕಂದರೆ ನನಗೆ ಎಲ್ಲಿತ್ತು ಈ ದೇವಸ್ಥಾನ ಅಂತ ಗೊತ್ತಿಲ್ಲ. ನನ್ನ ತಂಗಿ, ನಮ್ಮ ಮಮ್ಮಿ ಅವರೆಲ್ಲರೂ ಒಂದು 2 to 3 ಟೈಮ್ಸ್ ಬಂದಿದ್ದಾರೆ. ಲೈಕ್ ಥರ್ಸ್ಡೇನೇ ಬಂದಿದ್ದಾರೆ, ಬಟ್ ನನಗೆ ಥರ್ಸ್ಡೇ ಬರೋಕ್ಕಾಗಿಲ್ಲ, ಅದೊಂದು ಬೇಜಾರಿದೆ. ಬಟ್ ಥರ್ಸ್ಡೇ ಒಂದಲ್ಲ ಒಂದು ದಿವಸ ನಾನು ಹೋಗಲೇಬೇಕು, ನಂಗೆ ತುಂಬ ಇಷ್ಟ ಆಯಿತು. ಬಟ್ ಅದೇ ಒಬ್ಬಳೇ ಹೋಗೋಕ್ಕಾಗಲ್ಲ, ನಮ್ಮ ಫ್ಯಾಮಿಲಿ ಜೊತೆ ಬರಬೇಕು. ತುಂಬ ಚೆನ್ನಾಗಿದೆ, ನೀವು ವಿಸಿಟ್ ಮಾಡಿ, ತುಂಬ ಪೀಸ್ಫುಲ್ಲಾಗಿದೆ. ಸೊ ಅಲ್ಲಿಂದು ಕೆಲಸ ಮಾಡೋರು ದೇವಸ್ಥಾನದಲ್ಲಿ ಅವ್ರು ಹೇಳಿದ್ರು 12:15 ಊಟ ಇದೆ, ಬಂದು ತಿಂದು ಹೋಗಿ, ಮಿಸ್ ಮಾಡಬೇಡಿ, ಅಲ್ಲಿ ತನಕ ವೆಯ್ಟ್ ಮಾಡಿ ಅಂದರು. ಬಟ್ ನಾನು ಕಾಲೇಜ್ಗೆ ಹೋಗಲೇಬೇಕಿತ್ತು ಅವತ್ತು, ನಮಗೆ ಪ್ರಾಜೆಕ್ಟ್ ನಡೀತಿದೆ ಹಾಗಾಗಿ. ಬಟ್ ತಿನ್ನೋಕ್ಕಾಗಿಲ್ಲ, ನೆಕ್ಸ್ಟ್ ಟೈಮ್ ತಿನ್ನಲೇಬೇಕು. ನಾನು ಎಲ್ಲದೂ ಮಿಸ್ ಮಾಡಿದ್ದೀನಿ ಈ ಸತಿ. ಬಟ್ ಅಲ್ಲೇ ಹಿಂದೆ ಇದು ಏನಂತ ಗೊತ್ತಿಲ್ಲ, ಬಟ್ ನೀರು ಹರಿತಿತ್ತು, ತುಂಬ ಪ್ರಶಾಂತವಾಗಿತ್ತಲ್ಲಿ. ಅವ್ರು ಹೇಳ್ತಿದ್ರು ಅದು ಆ ಕಡೆನೂ ಆಟ ಆಡೋಕ್ಕಿದೆ ಅಂತ, ಬಟ್ ನಾವು ಹೋಗಿಲ್ಲ ಅಲ್ಲಿ. ಇಲ್ಲಿ ತರಕಾರಿ ಎಲ್ಲ ಬೆಳೆಸ್ಕೊಂಡಿದ್ದಾರೆ ಅವರು, ನಾನು ಸ್ವಲ್ಪ ಅಷ್ಟೇ ಕ್ಯಾಪ್ಚರ್ ಮಾಡಿದ್ದೀನಿ. ಹೇಗೆ ಏನೇನು ಬೆಳೆಸಿದ್ದಾರೆ ನೋಡಿ. ಇದಿಷ್ಟು ಕ್ಯೂಟ್ ಇದೆ ನೋಡು. ನಮ್ಮ ಮನೇಲಿ ಬೆಳಿತೀವ ಅಪ್ಪ, ನಾವು ಬೆಳೆಯಲ್ಲೇ ಸಿಟಿಯಲ್ಲಿ ಇರೋರು. ತೋರಿಸೋಣ. ಎಷ್ಟೊಂದು ಜನ ಇದ್ದಾರೆ ನೋಡು. ಇದವ್ರ ಮಮ್ಮಿ ದೇವ್ರು ಅಲ್ಲಿ ನೀನೇ ಹೋಗಿ ನಿಂತ್ಕೊ, ನಾನು ತೆಗಿತೀಯಾ? ಆನ್ ಇದೆ ಅಲ್ವಾ? ದೇವ್ರು ಕಾಣದ ಮತ್ತೆ ದೇವಸ್ಥಾನ ಕಾಣಿಸ್ತಿದ್ಯಾ? ಕಾಣಿಸ್ತಿರ್ಬೋದು, ನಮಗೆ ಬಿಸಿಲಲ್ಲಿ ಕಾಣಿಸ್ತಿರ್ಬೋದು ಮೇ ಬಿ. ಅದನ್ನು ಫೋಕಸ್ ಮಾಡಿದೆ ಏನಾಗುತ್ತೋ ಗೊತ್ತಿಲ್ಲ. ಮಾಡಿ ಕಾಣಿಸ್ಬೋದೇನೋ ಕಣೆ, ಬಿಸಿಲಲ್ಲ ಯಪ್ಪ. ನಾವು ಛತ್ರಿ ತರಬೇಕಿತ್ತು. ನಾವು ಅವಾಗ ನೋಡಿದ್ವಲ್ಲ ನೀರು, ಅದು ಇಲ್ಲೇ ಹರಿತಿರೋದು. ಸೊ ಅವಾಗ ತೋರಿಸಿದ್ನಲ್ಲ ವಾಟರ್ ಏನು ಫ್ಲೋ ಆಗ್ತಿತ್ತಂತ, ಅದಿದು ಅಲ್ಲಿಂದ ಸ್ವಲ್ಪ ದೂರನೇ ಇತ್ತು, ಒಂದು 1/2 ಕಿಲೋಮೀಟರ್ ಇತ್ತು. ಅಲ್ಲಿಂದ ನಡ್ಕೊಂಡು ಬಂದು ಇಲ್ಲಿ ನಾವು ನೋಡ್ತಿದ್ವಿ. ಸ್ವಲ್ಪ ದೂರನೇ ಇರಬೇಕು. ಇದು ತೋಟಕ್ಕೆ ನೀರು ಹೊಡ್ಕೊಳಕ್ಕೆ ಇದನ್ನು ಮಾಡಿದ್ದಾರೆ ಅಂದ್ಕೊಳ್ತೀನಿ. ದೇವಸ್ಥಾನ ಅಲ್ಲಿದೆ ಅಲ್ಲ, ಅದು ದೇವಸ್ಥಾನ. ಅಷ್ಟು ದೂರ ನಡ್ಕೊಂಡು ಬಿಸಿಲು ಛತ್ರಿ ತರಬೇಕಂತನೂ ಗೊತ್ತಾಗಿಲ್ಲ. ಇವಾಗ ನಂಗೆ ಬಸ್ ಹತ್ತೋದು ಗೊತ್ತಿಲ್ಲ. ರಕ್ಷೆ ಹೇಳು, ಎಲ್ಲಿ ಬಸ್ ಹತ್ತದಂತ. ಇಲ್ಲೇ ಸ್ಟ್ರೈಟ್ ಹೋಗ್ಬೇಕು, ಅದ್ರ ಆಪೋಸಿಟ್ ನಿಲ್ಬೇಕು. ಬಟ್ ಅದು ರೋಡ್ ಎಷ್ಟು ಸಣ್ಣಕ್ಕಿದೆ, ಅಲ್ಲಿ ಆಪೋಸಿಟ್ ಹೆಂಗ್ ಜನ ನಿಲ್ಲಕ್ಕೆ ಜಾಗ ಇಲ್ಲ, ಹೆಂಗ್ ನಿಲ್ಲಿಸ್ತಾರೆ? ನಾನು ಬಂದಾಗ ಅಲ್ಲಿ ಕನ್ಸ್ಟ್ರಕ್ಟ್ ಏನು ಮಾಡ್ತಿರ್ಲಿಲ್ಲ ಕಣೆ ರೋಡು, ಹಂಗಾಗಿ ಒಂದೇ ರೋಡ್ ಇತ್ತು, ಗೊತ್ತಾಗ್ತಿತ್ತು. ಇಲ್ಲ ಕಣೆ, ನಾವು ಫಸ್ಟ್ ಇಯರ್ ಇಂದ ಇದ್ದಾಗ್ಲಿಂದಾನು ಆ ತರೀಕೆರೆಗೆ ಹೋಗೋ ರೋಡ್ ತನಕನೂ ಕನ್ಸ್ಟ್ರಕ್ಟ್ ಮಾಡ್ತಾನೆ ಇದ್ದಾರೆ ಇನ್ನು. ಹೌದಾ? ನನಗೆ ಮೇ ಮರ್ತಿರ್ಬೋದು, ಬಟ್ ನನಗೆ ಇಷ್ಟೆಲ್ಲ ದೂರ ಅನ್ಸಿರ್ಲಿಲ್ಲ. ಇಷ್ಟು ಬಿಸಿಲಂತೂ ತಡಿಯಕ್ಕಾಗ್ತಾ ಇಲ್ಲ. ನೀವು ಬರ್ಬೇಕಾದ್ರೆ ಛತ್ರಿ ತಗೊಂಡ್ಬನ್ನಿ. ಛತ್ರಿ ತಗೊಂಡ್ಬನ್ನಿ. ಸೊ ಬಸ್ ಹತ್ತ ಮೇಲೆ ವಿಡಿಯೋ ಕಂಟಿನ್ಯೂ. ಇಲ್ಲೊಂದು ಜನನೂ ಇಲ್ಲ, ಓಡಾಡ್ತಿರೋದು. ನನಗೆ ಭಯನೇ ಆಗ್ತಿದೆ. ಫುಲ್ ಖಾಲಿ ಇದೆ ಅಂದರೆ ಖಾಲಿ ಇದೆ, ಏನು ಜನನೇ ಇಲ್ಲ. ಒಬ್ರೊಬ್ಬರೇ ಬಂದರೆ ಅಂತೂ ಗೊತ್ತೇ ಭಯನೇ ಆಗುತ್ತೆ. ನಮ್ಮಿಬ್ಬರಿಗೆ ಬಂದು ಭಯ ಆಗ್ತಾ ಇದೆ, ಹಂಗಿದೆ. ಇದೇ ರೋಡ್ ನಾನು ಹೇಳಿದ್ದು ಎಷ್ಟು ಸಣ್ಣಕ್ಕಿದೆ ಅಂದರೆ, ನಮಗೆ ಬರ್ತಾ ನಮಗೆ ಅಲ್ಲೇ ರೋಡಲ್ಲೇ ನಿಲ್ಲಿಸಿದ್ರು. ವೆಹಿಕಲ್ಸ್ ಬರ್ತಾನೆ ಇರುತ್ತೆ, ತುಂಬ ಭಯ ಆಗುತ್ತೆ. ಬಟ್
ಇದು ಇನ್ನೂ ಕನ್ಸ್ಟ್ರಕ್ಟ್ ಆಗ್ತಾನೇ ಇದೆ. ಹಾಗೆ ಅಲ್ಲಿಂದ ಕಾಲೇಜಿಗೆ ಬಂದು ಪ್ರಾಜೆಕ್ಟ್ ವರ್ಕ್ಸ್ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಮಾರ್ಕೆಟ್ಗೆ ಹೋದ್ವಿ, ನಾನು ನನ್ನ ಫ್ರೆಂಡ್ ಏನೋ ತೊಗೊಬೇಕಿತ್ತು ಅಂತ ನಾವು. ಹಾಗೆ ಅಲ್ಲಿಂದ ನಾವು ಮಸಾಲೆ ಪುರಿ ತಿನ್ನೋಕ್ಕೆ ಹೋದ್ವಿ. ತುಂಬ ದಿವಸನೇ ಆಗೋಗಿತ್ತು ನಾವು ತಿಂದು. ಭಾಳ ಚೆನ್ನಾಗಿರುತ್ತೆ ಇಲ್ಲಿ. ಎಲ್ಲ ಕಾಲೇಜ್ ಸ್ಟೂಡೆಂಟ್ಸು ಇಲ್ಲಿ ಬರ್ತಾರೆ ತಿನ್ನೋಕ್ಕೆ. ಇದು ಪ್ರಿಟಿ ಫೇಮಸ್ಸೇ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಆ್ಯಂಬಿಯನ್ಸ್ ಏನು ಅಷ್ಟು ಚೆನ್ನಾಗಿಲ್ಲ, ಬಟ್ ಓಕೆ, ಟೇಸ್ಟ್ ಎಲ್ಲ ಸಖತ್ತಾಗಿರುತ್ತೆ. ತುಂಬ ಚೆನ್ನಾಗಿತ್ತು ಮಸಾಲೆ ಪುರಿ, ಬಿಸಿ ಬಿಸಿ. ಬಟ್ ಶೆಕೆ ತುಂಬ ಇತ್ತು ಹಾಗಾಗಿ. ಬಟ್ ಅವತ್ತೇನು ಅಷ್ಟು ರಶ್ ಇರಲಿಲ್ಲ. ನೀವು ಒಂದು ಸತಿ ಇಲ್ಲಿ ಹೋಗಿ ಟ್ರೈ ಮಾಡಿದ್ದೇನೆ ಇರೋರು. ಸೊ ಇದೆಲ್ಲ ಆದಮೇಲೆ ಆ ಸಂಡೇನೇ, ಆ ವೀಕಲ್ಲೇ ಆ ಸಂಡೇನೇ ಹೋಗಿದ್ವಿ ನಾವು ನಮ್ಮ ಮಮ್ಮಿ ಊರಿಗೆ. ಏನೋ ಫಂಕ್ಷನ್ ಇತ್ತಂತ. ಸೊ ಹಂಗಾಗಿ ಅಲ್ಲಿ ಚಿಪ್ಸ್ ಮಾಡ್ತಿದ್ರು. ಹೇಗೆ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ಇನ್ನೂ ಹಣ್ಣಾಗಿಲ್ಲ. ಇದು ಏನೋ ಕಾಯಿ ಅಂತ ಅಂತಾರೆ, ಅವಾಗ ಅದನ್ನು ಕಿತ್ತು ಚಿಪ್ಸ್ ಮಾಡೋದು. ಸೊ ಇದೇ ಹಣ್ಣು ನನಗೆ ಕೊಟ್ಟು ಭಾಳ ಟೇಸ್ಟ್ ಇತ್ತು. ನಾನು ಇವಾಗ ಈ ಸಮ್ಮರಲ್ಲಿ ಇದೆ ಫಸ್ಟ್ ನಾನು ಆಲ್ಟರ್ನೇಟ್ ತಿಂದಿದ್ದು. ತುಂಬ ಚೆನ್ನಾಗಿದೆ, ಸಖತ್ ಟೇಸ್ಟ್ ಇದೆ. ನನಗೆ ಬಾಯಲ್ಲಿ ನೀರು ಬರ್ತದೆ, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಚಿಪ್ಸ್ ಕೂಡ ಮಾಡ್ತಾರೆ. ಇದು ಒಂದು 3 to 4 days ಪ್ರೋಸೆಸ್ ಇರುತ್ತೆ. ಬಟ್ ಅಷ್ಟು ಸೊ ಆ ಹಲಸಿನ ಕಾಯಿ ಇರುತ್ತಲ್ವ, ಅದನ್ನು ನೀಟಾಗಿ ಬಿಡಿಸಿ, ಅದ್ರಿಗೇನು ನಾರಿಲ್ದೇ ಬಿಡಿಸಿ ಇಟ್ಟು ಅದನ್ನು ಚಿಪ್ಸ್ ಮಾಡೋ ಶೇಪ್, ಅಂದರೆ ಮೆಷೀನ್ ಅದೇನಿರುತ್ತಲ್ಲ ಚಾಪ್ ಮಾಡೋಕ್ಕೆ ಮೆಷೀನು ಇರುತ್ತೆ. ಯಾಕಂದ್ರೆ ತುಂಬ ಕೈ ಇರುತ್ತಲ್ಲ, ತುಂಬ ಬಲ್ಕಲ್ಲಿ ಮಾಡ್ತಾರೆ. ಸೊ ನಾವು ಆ ಮೆಷೀನಲ್ಲೂ ಚಾಪ್ ಮಾಡ್ಬೋದು, ಹಾಗೆ ಕೈಯಲ್ಲೂ ಚಾಪ್ ಮಾಡ್ಬೋದು. ಫಾಸ್ಟಾಗಿ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ನೋಡಿ, ಹೀಗೆ ಚಾಪ್ ಮಾಡೋದು ಫಾಸ್ಟಾಗಿ ಆಗುತ್ತೆ ಕೆಲಸ. ಇದು ಬಲ್ಕಲ್ಲಿ ಮಾರೋರು ಇರ್ತಾರಲ್ಲ, ಅದಕ್ಕೆ ಇದು ಯೂಸ್ ಆಗುತ್ತೆ. ಮನೆಯಲ್ಲೇ ಮಾಡೋರಾದರೆ ಕೈಯಲ್ಲೇ ಚಾಪ್ ಮಾಡ್ಬೋದು, ಫಾಸ್ಟಾಗಿ ಮಾಡ್ತಾರೆ. ಮುಂದಿನ ವೀಡಿಯೋದಲ್ಲಿ ನೋಡ್ಬೋದು, ನಮ್ಮ ಆಂಟಿ ಚಾಪ್ ಮಾಡ್ತಿದ್ದಾರೆ. ಹಾಗೆ ಇದೆಲ್ಲ ಮೆಸ್ಗಿದೆ. ಇಷ್ಟೆಲ್ಲ ಕಷ್ಟಪಟ್ಟು ಪಾಪ ಅವರು ಚಿಪ್ಸ್ ಮಾಡಬೇಕಾಗತ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ಹಾಯ್ ಅಂತೀರಾ? ಹಾಯ್. ಇದು ಯಾವ ಎಣ್ಣೆಲಿ ಉರಿಯೋದು? ಇದು ಕೊಬ್ಬರಿ ಎಣ್ಣೆಯಲ್ಲೂ ಉರಿತಾರಲ್ಲ? ಕೊಬ್ಬರಿ ಎಣ್ಣೆಲ್ಲೂ ಉರಿತೀವಿ. ಕೊಬ್ಬರಿ ಎಣ್ಣೆಲಿ ಉರಿದ್ರೆ ತುಂಬ ದಿನ ಇಡಕ್ಕೆ ಬರಲ್ಲ, ಟೇಸ್ಟಿಯಾಗಿರುತ್ತೆ. ತುಂಬ ದಿನ ಇಡಕ್ಕೆ ಬರಲ್ಲ. ಅದೇ ಮನೆಯಲ್ಲಿ ಇಡಕ್ಕಿದ್ರೆ ಮಾತ್ರ ಕೊಬ್ಬರಿ ಮಾತ್ರ. ಅದು ಅವಾಗ ಫ್ರೆಶ್ ಆಗಿ ಖಾಲಿ ಆಗ್ತಾ ಇರಬೇಕು. ಇದಾದರೆ ಒಂದು 6 ತಿಂಗಳು ಇದ್ರೂ ಏನೂ ಆಗಲ್ಲ. ಟೇಸ್ಟ್ ಮಾಡಿ. ಚಪ್ಪಲಿ ಹಾಕಿದ್ದೀನಿ, ತೊಂದರೆ ಇಲ್ಲ, ಹೋಗು ಚಪ್ಪಲಿ ಹಾಕೊಂಡು ಹೋಗೋದು. ಇದು ಈಗ ಎಣ್ಣೆದು ಅಲ್ಲಿ ಹೋಗೋಣ. ಎಷ್ಟು ದೊಡ್ಡ ಒಲೆಯಲ್ಲಿ ಮಾಡೋದು. ಸೊ ಚಾಪ್ ಮಾಡ್ತಾರಂತ ಇನ್ನೂ ಫಾಸ್ಟಾಗಿ ಮಾಡ್ತಾರೆ. ಇದು ಸ್ಟಾರ್ಟಿಂಗ್ ಮಾಡ್ತಿದ್ರಲ್ಲ, ಹಂಗಾಗಿ ಸ್ವಲ್ಪ ಸ್ಲೋ ಇದೆ. ಬಟ್ ತುಂಬ ಫಾಸ್ಟ್ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಈ ಚಿಪ್ಸ್ ತುಂಬ ಟೇಸ್ಟಿಯಾಗಿತ್ತು. ಅವರು ನನಗೆ ವಿಡಿಯೋ ಮಾಡ್ಕೊಳಕ್ಕೆ ಬಿಟ್ಟರು. ಥ್ಯಾಂಕ್ ಯು ಸೋ ಮಚ್ ಜಾನ್ಸಿ ಆಂಟಿ. ಮನೇಲೂ ಹೀಗೆ ನೀವು ಚಿಪ್ಸ್ ಮಾಡ್ತೀರಾ ಅಂದರೆ ಕಮೆಂಟ್ ಮಾಡಿ. ಈ ಚಿಪ್ಸ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ಅಜ್ಜಿನೂ ಕೂಡ ಮಾಡ್ತಾರೆ, ಅಂದರೆ ನಮ್ಮ ಅಜ್ಜಿಯ ತಂಗಿ ಫ್ಯಾಮಿಲಿಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಬಾಳೆಕಾಯಿ ಚಿಪ್ಸು ಮಾಡ್ತಾರೆ ಸೀಸನಲ್ಲಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್. ನಮ್ಮ ಮಮ್ಮಿ ಕುಯ್ಯಕ್ಕೆ ಬರಲ್ಲ, ನಮ್ಮ ಅಜ್ಜಿ ಕಾಯ್ತಿರೋದು. ನನಗೆ ಬರುತ್ತೆ ಕುಯ್ಯಕ್ಕೆ.